ತಿರುಪತಿ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬನ್ನ ಬಳಸಲಾಗ್ತಿದೆ ಅನ್ನೋ ಆರೋಪ ಏನಿದೆ ನ್ಯಾಯಾಂಗ ತನಿಖೆಗೆ ವೈಎಸ್ಆರ್ ಕಾಂಗ್ರೆಸ್ ಆಗ್ರಹ ಮಾಡಿದೆ. ತಿರುಪತಿ ಲಡ್ಡಿನಲ್ಲಿ ಅನಿಮಲ್ ಫ್ಯಾಟ್ ಅನ್ನ ಬಳಸ್ತಾರೆ, ಪ್ರಾಣಿಗಳ ಕೊಬ್ಬನ್ನ ಬಳಸಲಾಗಿದೆ ಅನ್ನೋ ರಿಪೋರ್ಟ್ ಏನು ಬಂದಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಚಂದ್ರಬಾಬು ನಾಯ್ಡು ಅವರು ಕೂಡ ರಿಪೋರ್ಟ್ ಬಗ್ಗೆ ಪ್ರಸ್ತಾಪ ಮಾಡಿದರು. ಪ್ರಸಾದದ ವಿಚಾರದಲ್ಲಿ ರಾಜಕೀಯ ಮಾಡ್ತಿದ್ದಾರೆ, ಸಮಿತಿ ರಚಿಸುವಂತೆ ವೈಎಸ್ಆರ್ಸಿಪಿ ವಕೀಲರಿಂದ ಮನವಿ ಮಾಡಲಾಗಿದೆ. ಹಾಲಿ ಜಡ್ಜ್ ನೇತೃತ್ವದಲ್ಲಿ ಈ ಬಗ್ಗೆ ತನಿಖೆ ಆಗಲಿ ಅಥವಾ ಸಮಿತಿ ರಚಿಸಿ ಪ್ರಕರಣದ ಬಗ್ಗೆ ತನಿಖೆಗೆ ಮನವಿ ಮಾಡಿಕೊಂಡಿದೆ ವೈಎಸ್ಆರ್ಸಿಪಿ. ತಿರುಪತಿ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬನ್ನ ಹಾಕಲಾಗುತ್ತೆ, ಫಿಶ್ ಆಯಿಲ್, ಹಂದಿ ಕೊಬ್ಬು ಇದೆಲ್ಲವನ್ನು ಕೂಡ ತಿಳಿಸಲಾಗಿತ್ತು. ಆದರೆ ಇದಕ್ಕೆ ವೈಎಸ್ಆರ್ ಕಾಂಗ್ರೆಸ್ ಏನಿದೆ, ಇದು ರಾಜಕೀಯ ಪಿತೂರಿ, ನಮ್ಮ ಬಗ್ಗೆ ಇಮೇಜ್ ಡ್ಯಾಮೇಜ್ ಮಾಡೋದಕ್ಕೆ ಇವ್ರು ಮಾಡ್ತಿರುವಂಥ ಕೆಲಸ ಅಂತ ಬುಧವಾರಕ್ಕೆ ವಿಚಾರಣೆಯನ್ನು ಹೈಕೋರ್ಟ್ ಮುಂದೂಡಿದೆ. ಇದು ಎಲ್ಲರೂ ಕೂಡ ಬಹಳ ದೈವಿಕತೆಯಿಂದ, ತಿರುಪತಿ ಲಡ್ಡು ಅಂತಂದರೆ ಭಾಳ ವಿಶೇಷವಾಗಿರುತ್ತೆ. ಯಾರೇ ತಿರುಪತಿಗೆ ಹೋದರೂ ಕೂಡ ಅದನ್ನು ತಂದು ಕೊಟ್ಟಾಗ ಕಣ್ಣಿಗೆ ಹೊತ್ಕೊಂಡು ತಿನ್ನುವಂಥದ್ದು ಇರುತ್ತೆ. ಯಾಕಂದರೆ ಅಷ್ಟು ಮಟ್ಟಿಗೆ ಪವಿತ್ರವಾಗಿರುವಂಥದ್ದು ಅಂತ. ಯಾಕಂದರೆ ನಮಗೆ ಹೋಗೋಕ್ಕೆ ಸಾಧ್ಯವಾಗಿದ್ದರೂ ಕೂಡ ಬೇರೆಯವ್ರ ಮೂಲಕ ಆದರೂ ತಲುಪ್ತಲ್ಲ ಅಂತ. ಆದರೆ ಇದೇ ತಿರುಪತಿ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬನ್ನು ಮಿಶ್ರಣ ಮಾಡಲಾಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಏನು ಆರೋಪ ಕೇಳಿಬಂದಿದೆ. ಈಗ ಟೆಸ್ಟ್ ರಿಪೋರ್ಟ್ ಕೂಡ ನೆನೆ ತಿಳಿಸಲಾಯಿತು. ಪ್ರಾಣಿಗಳ ಕೊಬ್ಬು ಬಳಕೆ ಪ್ರಕರಣ ಆಂಧ್ರ ಪ್ರದೇಶ ಡಿಸಿಎಂ ಪವನ್ ಕಲ್ಯಾಣ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸನಾತನ ಧರ್ಮ ರಕ್ಷಣೆಗೆ ಕಾಲ ಕೂಡಿ ಬಂದಿದೆ, ಸನಾತನ ಧರ್ಮ ರಕ್ಷಣಾ ಮಂಡಳಿ ಸ್ಥಾಪನೆ ಮಾಡಬೇಕು, ರಾಷ್ಟ್ರೀಯ ಮಟ್ಟದಲ್ಲಿ ಧರ್ಮ ರಕ್ಷಣೆ ಮಂಡಳಿ ಸ್ಥಾಪನೆ ಮಾಡಬೇಕು ಅಂತ ಡಿಸಿಎಂ ಪವನ್ ಕಲ್ಯಾಣ್ ಹೇಳಿದ್ದಾರೆ. ದೇಶದಾದ್ಯಂತ ದೇಗುಲ ಸಂಬಂಧಿ ಪ್ರಕರಣ ಇತ್ಯರ್ಥ ಮಾಡಬೇಕು. ಟ್ವೀಟ್ ಮೂಲಕ ಡಿಸಿಎಂ ಪವನ್ ಕಲ್ಯಾಣ್ ಆಗ್ರಹ ಮಾಡಿದ್ದಾರೆ. ದೇಗುಲ ಸಂಬಂಧಿ ಪ್ರಕರಣ ಇತ್ಯರ್ಥ ಮಾಡಬೇಕು, ಸನಾತನ ಧರ್ಮ ಒಗ್ಗೂಡಬೇಕಾದಂಥ ಸಮಯ ಇದು, ರಕ್ಷಣೆಗೆ ಕಾಲ ಕೂಡಿ ಬಂದಿದೆ, ಸನಾತನ ಧರ್ಮ ರಕ್ಷಣಾ ಮಂಡಳಿಯನ್ನು ಸ್ಥಾಪನೆ ಮಾಡಬೇಕು ಅಂತ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಟ್ವೀಟ್ ಮೂಲಕ ತಿಳಿಸಿದ್ದಾರೆ. ರಾಷ್ಟ್ರೀಯ ಮಟ್ಟದಲ್ಲಿ ಧರ್ಮ ರಕ್ಷಣೆ ಮಂಡಳಿಯನ್ನು ಸ್ಥಾಪನೆ ಮಾಡಬೇಕು, ದೇಶದಾದ್ಯಂತ ದೇಗುಲ ಸಂಬಂಧಿ ಪ್ರಕರಣ ಇತ್ಯರ್ಥ ಮಾಡಬೇಕು ಅಂತ ಟ್ವೀಟ್ ಮೂಲಕ ಪವನ್ ಹೇಳಿದ್ದಾರೆ. ಜುಲೈ ಬ್ಯಾಚ್ನಲ್ಲೇ ಯಾಕೆ ಕೊಬ್ಬಿನ ಅಂಶ ಕಂಡು ಬಂದಿದೆ, ಈ ಹಿಂದೇನು ಇತ್ತ ಅಂತ ಲ್ಯಾಬ್ನಲ್ಲಿ ಪರೀಕ್ಷೆ ಆಗಲಿ ಅಂತ ಟಿಟಿಡಿ ಮಾಜಿ ಸದಸ್ಯ ಶಾಸಕ ಎಸ್ಆರ್ ವಿಶ್ವನಾಥ್ ಸಂಶಯ ಪಟ್ಟಿದ್ದಾರೆ. ಪರೀಕ್ಷಿಸಿ ಸತ್ಯಾಸತ್ಯತೆ ತಿಳಿಯೋದ್ರಲ್ಲಿ ಅಭ್ಯಂತರ ಇಲ್ಲ, 5 ವರ್ಷಗಳಿಂದ ಇಲ್ಲದ್ದು ಜುಲೈನಲ್ಲಿ ಆರೋಪ ಬಂದಿದೆ. ಸರ್ಕಾರ ಇಲ್ಲದಿದ್ದಾಗ ಜುಲೈನಲ್ಲಿ ಆಪಾದನೆ ಬಂದಿದೆ ಅಂತ ತಿಳಿಸಿದ್ದಾರೆ. 2 ಬಾರಿ ಟಿಟಿಡಿ ಸಮಿತಿ ಸದಸ್ಯನಾಗಿ ಕೆಲಸ ಮಾಡಿದ್ದೀನಿ, ತಿರುಮಲದಲ್ಲಿ ಏನೇ ತೆಗೆದುಕೊಂಡು ಹೋದರೂ ಪರೀಕ್ಷೆ ಆಗುತ್ತೆ, ಲ್ಯಾಬ್ ಇದೆ, ಅಲ್ಲಿ ಎಲ್ಲವನ್ನು ಕೂಡ ಪರೀಕ್ಷೆ ಮಾಡಲಾಗುತ್ತೆ ಅಂತ ವಿಶ್ವನಾಥ್ ಹೇಳಿದ್ದಾರೆ. ತಿರುಪತಿ ಲಡ್ಡು ಅಂತಂದರೆ ರುಚಿಯಲ್ಲಿ ಎಲ್ಲ ಕಡೆ ಕೂಡ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಇವತ್ತು 5 ವರ್ಷಗಳಿಂದ ಕೂಡ ಜಗನ್ ಅವ್ರ ಸರ್ಕಾರ ಇತ್ತು, ಅವ್ರದ್ದೇ ಬೋರ್ಡ್ ಚೇರ್ಮನ್ನು ಮೆಂಬರ್ಸ್ ಅವ್ರು ಬೇಕಾದಂಥವ್ರು ಮಾಡಿತ್ತು ಎಲ್ಲ ಕಡೆಗೆ. ಯಾವತ್ತೂ ಇಲ್ಲದೆ ಇರ್ತಕ್ಕಂಥದ್ದು ಜುಲೈಯಲ್ಲಿ, ಈ ವರ್ಷದ ಜುಲೈಯಲ್ಲಿ ಸಪ್ಲೈ ಮಾಡಿರ್ತಕ್ಕಂಥ ತುಪ್ಪದಲ್ಲಿ ಈ ಅಂಶಗಳಿದೆ ಅಂಥೇಳಿ ಹೇಳ್ತಕ್ಕಂಥದ್ದು. ಆಪಾದನೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಇದು ಲಕ್ಷಾಂತರ ಭಕ್ತಗಳ ಮನಸ್ಸಿಗೆ ಎಲ್ಲೋ ಒಂದು ಕಡೆ ಘಾಸಿ ಅನ್ನಿಸ್ತದೆ ಅವ್ರಿಗೆ. ನಾವೇನಾದರೂ ಈ ಥರ ಪ್ರಸಾದ, ಯಾಕಂದರೆ ಅನೇಕ ಜನ ಕೊಬ್ಬನ್ನು ಸೇವನೆ ಮಾಡದೇ ಇರ್ತಕ್ಕಂಥವ್ರು ಇರ್ತಾರೆ. ಅದರಲ್ಲಿ ಹಸು ಕೊಬ್ಬು, ಹಂದಿ ಕೊಬ್ಬು ಅಂತಂದರೆ ಅದನ್ನು ಅಸಹ್ಯ ಪಡೋಂಥವ್ರು ಇರ್ತಾರೆ. ಸೊ ಇದರ ಹಿಂದೆ ಏನೋ ಒಂದು ಹುನ್ನಾರ ಇದೆಯೋ, ಸತ್ಯ ಇದೆಯೋ, ಆ ಸತ್ಯಾಸತ್ಯತೆಗಳನ್ನು ತನಿಖೆಯನ್ನು ಮಾಡಿ, ಉನ್ನತ ಮಟ್ಟದ ತನಿಖೆಯನ್ನು ಮಾಡಲಿ. ಅದರಲ್ಲಿ ಯಾರು ಕಾರಣಕರ್ತರಾಗಿರ್ತಾರೋ ಇದಕ್ಕೆ ನೇರವಾಗಿ ಮುಖ್ಯಮಂತ್ರಿಗಳನ್ನು ಇನ್ನೊಬ್ಬರನ್ನಂತೆ ಮಾಡೋದು. ಶಿವರಾಜ್ ಕುಮಾರ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಶಿವರಾಜ್, ತಿರುಪತಿ ಲಡ್ಡು ಅಂತಂದರೆ ಅದಕ್ಕೆ ಆದಂಥ ಒಂದು ಪ್ಯೂರಿಟಿ ಇದೆ. ಎಲ್ಲಿಂದಾದರೂ ಕೂಡ ಯಾರಾದರೂ ತಿರುಪತಿ ಹೋದಂಥವ್ರು ತಂದುಕೊಟ್ರು ಕೂಡ ನಾವು ಅದನ್ನು ಕಣ್ಣಿಗೆ ಹೊತ್ಕೊಂಡು ತಿನ್ನುವಂಥದ್ದು ಇರುತ್ತೆ. ಅಷ್ಟು ಮಟ್ಟಿಗೆ ಒಂದು ದೈವಿಕತೆ ಇರುತ್ತೆ ಅದರಲ್ಲಿ. ಆದರೆ ಇದರಲ್ಲೇ ಪ್ರಾಣಿಗಳ ಕೊಬ್ಬನ್ನು ಮಿಶ್ರಣ ಮಾಡಿರುವಂಥದ್ದು ನೆನ್ನೆ ಶಾಕಿಂಗ್ ವಿಚಾರ ಹೊರಗೆ ಬಂದಿರೋದು. ಆದರೆ ಈಗ ವೈಎಸ್ಆರ್ಸಿಪಿ ಏನು ಹೇಳ್ತಾ ಇದೆ, ಜೊತೆಗೆ ವಿಶ್ವನಾಥ್ ಕೂಡ ಇದರ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ರು. ತನಿಖೆ ಆಗಲಿ, ಗೊತ್ತಾಗುತ್ತೆ ಜುಲೈನಲ್ಲಿ ಯಾಕೆ ಬಂತು ಇದೆಲ್ಲ ವಿಚಾರ. ಶಿವರಾಜ್. ಅವಿನಾಶ್, ಖಂಡಿತವಾಗ್ಲೂ ನಿನ್ನೆ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಕೊಟ್ಟಂಥ ಒಂದು ಹೇಳಿಕೆ ಇಡೀ ದೇಶವ್ಯಾಪ್ತಿ ಒಂದು ದೊಡ್ಡ ಮಟ್ಟದ ಒಂದು ಸಂಚಲನ ಸೃಷ್ಟಿ ಮಾಡಿರುವಂಥದ್ದು. ಪ್ರಮುಖವಾಗಿ ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ಲಡ್ಡು ಪ್ರಸಾದದಲ್ಲಿ ಪ್ರಾಣಿಗಳ ಒಂದು ಕೊಬ್ಬು ಮಿಕ್ಸ್ ಆಗಿದೆ ಅನ್ನೋ ಹೇಳಿಕೆಯನ್ನು ಯಾರು ಕೂಡ ಭಕ್ತ ಸಮೂಹದಲ್ಲಿ ಒಂದು ದೊಡ್ಡ ಮಟ್ಟದ ಗೊಂದಲ ಸೃಷ್ಟಿಯಾಗಿದೆ. ಇಂಥ ಒಂದು ಆತಂಕ ಬೆಳಕಿಗೆ ಬಂದಿದ್ದಂಥ ಕೂಡಲೇ ಸಾಕಷ್ಟು ಒಂದು ಪರವಿರೋಧಗಳ ಒಂದು ಚರ್ಚೆ ಕೂಡ ಆಗ್ತಾ ಇದೆ. ಇದರ ನಡುವೆ ವೈಎಸ್ಆರ್ಸಿಪಿ ಪಕ್ಷದ ನಾಯಕ ಜಗನ್ಮೋಹನ್ ರೆಡ್ಡಿ ಏನಿದ್ದಾರೆ, ಅವರು ಇವತ್ತು ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಇದರ ಸಂಬಂಧ ಯಾಕಂದರೆ ಇಲ್ಲಿ ರಾಜಕೀಯ ಒಂದು ಬೇಳೆ ಬೇಯಿಸ್ಕೊಳ್ಳುವಂಥ ಕೆಲಸಗಳಾಗ್ತಾ ಇದ್ದಾವೆ. ಅದಕ್ಕಾಗಿ ಇದರ ಬಗ್ಗೆ ಒಂದು ಈ ಕೂಡಲೇ ಹೈಕೋರ್ಟ್ ಮಧ್ಯಪ್ರವೇಶಿಸಿ ಅದಕ್ಕೆ ಸರಿಯಾದ ಒಂದು ನ್ಯಾಯಸಮ್ಮತವಾದ ಕೊಡಬೇಕು ಅನ್ನೋ ರೀತಿಯಲ್ಲಿ ಒಂದು ಅರ್ಜಿ ಸಲ್ಲಿಸಿದ್ದಾರೆ. ಆ ಒಂದು ಅರ್ಜಿ ವಿಚಾರಣೆ ಮುಂದಿನ ಬುಧವಾರಕ್ಕೆ ಹೋಗಿದೆ. ಆದರೆ ಇಲ್ಲೂ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ಅವಿನಾಶ್, ಇಡೀ ಭಾರತಾದ್ಯಂತ
ಅಲ್ಲ, ಇಡೀ ಪ್ರಪಂಚದಾದ್ಯಂತ ತಿರುಪತಿ ತಿಮ್ಮಪ್ಪನಿಗೆ ಕೋಟ್ಯಾಂತರ ಮಂದಿ ಭಕ್ತರಿದ್ದಾರೆ. ಅದರಲ್ಲೂ ಲಡ್ಡು ಪ್ರಸಾದ ಏನಿದೆ, ತಿರುಪತಿ ತಿರುಮಲ ಲಡ್ಡು ಅಂದರೆ ಅಷ್ಟು ಮಟ್ಟಿಗೆ ಫೇಮಸ್. ಯಾರೇ ಹೋದ್ರೂ ಕೂಡ ಲಡ್ಡು ಆ ಒಂದು ಪ್ರಸಾದವನ್ನು ತಂದೇ ತರ್ತಾರೆ. ಅಂಥ ಒಂದು ಪ್ರಸಾದಕ್ಕೆ ಈಗ ಪ್ರಾಣಿಗಳ ಕೊಬ್ಬು ಸೇರಿದೆ ಅನ್ನೋದು ದೊಡ್ಡ ಮಟ್ಟದ ಒಂದು ಸಂಚಲನ ಸೃಷ್ಟಿ ಮಾಡಿದೆ. ಈ ಸಂದರ್ಭದಲ್ಲಿ ಈ ಹೇಳಿಕೆ ಯಾಕೆ ಬಂತು? ಲ್ಯಾಬ್ ರಿಪೋರ್ಟ್ ಈಗಾಗಲೇ ಹೊರಬಿದ್ದಿದೆ. ಆ ಒಂದು ಲ್ಯಾಬ್ ರಿಪೋರ್ಟ್ನಲ್ಲೂ ಕೂಡ ಪ್ರಾಣಿಗಳ ಕೊಬ್ಬಿನ ಅಂಶ ಸೇರಿದೆ ಅಂತ ಅಲ್ಲಿ ಸ್ಪಷ್ಟವಾಗಿ ಉಲ್ಲೇಖವಾಗಿದೆ. ಆ ಒಂದು ಕಾರಣಕ್ಕೆ ಇದು ದೊಡ್ಡ ಮಟ್ಟದ ಒಂದು ಚರ್ಚೆ ಆಗ್ತಿದೆ. ಇದರ ನಡುವೆ YSRP ಪಕ್ಷದವರು ಈಗಾಗಲೇ ಹೈಕೋರ್ಟ್ ಮೆಟ್ಟಿಲ ಇರಿದ್ದಾರೆ. ಇದರ ಬಗ್ಗೆ ಒಂದು ಹಾಲಿ ಏನು ಜಡ್ಜ್ ಇದ್ದಾರೆ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ರಚನೆ ಮಾಡಿ ಅದಕ್ಕೆ ಸತ್ಯಾಸತ್ಯತೆಯನ್ನು ಹೊರಬೀಳಿಸುವಂಥ ಕೆಲಸ ಮಾಡಬೇಕು. ಇಲ್ಲವಾದರೆ ಇದು ರಾಜಕೀಯ ಪ್ರೇರಿತವಾಗುವಂಥ ರೀತಿಯಲ್ಲಿ ಒಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ಕಡಿವಾಣ ಹಾಕುವಂಥ ಕೆಲಸ ಮಾಡಬೇಕು ಅಂತ ಒಂದು ರೀತಿಯಲ್ಲಿ YSRP ಪಕ್ಷದವರು ಕೋರ್ಟ್ ಮೆಟ್ಟಿಲೇರಿದ್ರೆ, ಮತ್ತೊಂದು ಕಡೆ ಆಂಧ್ರದ DCM ಆಗಿರುವಂಥ ಪವನ್ ಕಲ್ಯಾಣ್ ಅವರು ಸಹ ಇವತ್ತು ಸನಾತನ ಧರ್ಮವನ್ನು ಉಳಿಸ್ಕೊಳ್ಳುವ ರೀತಿಯಲ್ಲಿ ನಾವೊಂದು ಅದನ್ನು ಪಡೆಯನ್ನು ರಚನೆ ಮಾಡಬೇಕು, ಸನಾತನ ಧರ್ಮ ರಕ್ಷಣೆ ಪಡೆಯನ್ನು ನಾವು ನಿರ್ಮಾಣ ಮಾಡಬೇಕು ಅಂತ ಅವರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲೂ ಕೂಡ ಇದರ ಒಂದು ಆತಂಕ ಜಾಸ್ತಿ ಆಗಿದೆ. ಮಲ್ಲೇಶ್ವರಂ TTIಯಲ್ಲಿ ಕೂಡ ಸಾಕಷ್ಟು ಭಕ್ತರನ್ನು ಮಾತಾಡುವಂಥ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಯಾಕೆ ಈ ರೀತಿಯಾದ ಹೇಳಿಕೆ ಬಂತು, ಇದನ್ನು ಕೂಡಲೇ ಒಂದು ತನಿಖೆಯನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಹಿಂದೆ TDPಗೆ ಒಂದು ಸಮಿತಿಯ ಸದಸ್ಯರಾಗಿದ್ದಂತಹ SR ವಿಶ್ವನಾಥ್ ಅವರು ಕೂಡ ಹೇಳ್ತಾ ಇರುವಂಥದ್ದು, ಎಲ್ಲೋ ಒಂದು ಕಡೆ ಇದರ ಬಗ್ಗೆ ಜುಲೈನಲ್ಲೇ ಯಾಕೆ ಬೆಳಕಿಗೆ ಬಂತು, ಹಿಂದೆ ಯಾಕೆ ಅದರ ಬಗ್ಗೆ ಒಂದು ಲ್ಯಾಬ್ ರಿಪೋರ್ಟ್ಗೆ ಕಳಿಸಿಲ್ಲ? ಯಾಕಂದರೆ ಪ್ರತಿಯೊಂದು ಕೂಡ ಪ್ರತಿ ತಿರುಪತಿಯಲ್ಲಿ ಏನೇ ಆದರೂ ಕೂಡ ಒಂದು ಲ್ಯಾಬ್ ರಿಪೋರ್ಟ್ ಮಾಡಲಾಗುತ್ತೆ. ಈಗ ಬೆಳಕಿಗೆ ಬಂದಿರೋದು ಸಾಕಷ್ಟು ಒಂದು ಅನುಮಾನಗಳಾಗ್ತಾ ಇದೆ ಅನ್ನೋ ಮಾತುಗಳನ್ನು ವ್ಯಕ್ತಪಡ್ತಾ ಇದ್ದಾರೆ. ಏನೇ ಇರಲಿ ಅವಿನಾಶ್, ಓವರಾಲ್ ಆಗಿ ನೋಡ್ತಾ ಹೋದರೆ ತಿರುಪತಿ ತಿಮ್ಮಪ್ಪನ ಒಂದು ಪ್ರಸಾದ, ಲಡ್ಡು ಪ್ರಸಾದ ಏನಿದೆ, ಇಡೀ ದೇಶವ್ಯಾಪ್ತಿ ಪ್ರಪಂಚ ವ್ಯಾಪ್ತಿ ಅದು ಫೇಮಸ್ ಆಗಿರುವಂಥದ್ದು. ಪ್ರತಿಯೊಬ್ಬರು ಆ ಒಂದು ಪ್ರಸಾದವನ್ನು ತುಂಬಿಕೊಂಡು ತಿನ್ನುವಂಥದ್ದು. ಅಂಥ ಒಂದು ಪ್ರಸಾದಕ್ಕೆ ಈ ರೀತಿಯಾದಂಥ ಕಳಂಕ ಸೃಷ್ಟಿಕೊಂಡಿರುವಂಥದ್ದು ನಿಜಕ್ಕೂ ದೊಡ್ಡ ಮಟ್ಟದ ಒಂದು ಭಕ್ತ ಸಮೂಹದಲ್ಲಿ ಒಂದು ಗೊಂದಲ ಸೃಷ್ಟಿಯಾಗಿದೆ. ಅದನ್ನು ನಿವಾರಣೆ ಮಾಡುವಂಥ ಕೆಲಸ ಆಗಬೇಕಾಗುತ್ತೆ. ಮುಂದಿನ ಬುಧವಾರ ಯಾವ ರೀತಿ ಹೈಕೋರ್ಟ್ ಮಧ್ಯಪ್ರವೇಶಿಸಕ್ಕೆ ತೀರ್ಮಾನ ಕೊಡೋದು ಕೂಡ ಕುತೂಹಲ ಮೂಡಿಸಿರುವಂಥದ್ದು. ಅವಿನಾಶ್, ಧನ್ಯವಾದ ಶಿವರಾಜ್.